ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರೂಪಶ್ರೀ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಯಾರು ನನ್ನ ಅಕೌಂಟ್ಗೆ ಹೋಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಲ್ಲ, ಅವ್ರು ನನ್ನ ಚಾನಲ್ಗೆ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಅತ್ತೆ ಮಗನ ಬರ್ಡೇ ಇದ್ದಿದ್ದಿನ ಎಲ್ಲ ಅತ್ತೆ ಮನೆಗೆ ಹೋಗಿದ್ವಿ. ಅತ್ತೆ ನೋಡಿ ಸುಂದರ ರಂಗೋಲಿ ಬಿಡಿಸಿ ದೇವರಿಗೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿದ್ರು. ದೇವ್ರನ್ನ ನೋಡಕ್ ಹೇಳ್ಕೊಂಡು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಲ್ಲ ದೇವ್ರುಗಳು. ಏನೇ ಆದ್ರೂ ದೇವರು ಅಲಂಕಾರ ಮಾಡಿದಾಗ ಅಲ್ವಾ ದೇವ್ರ ಚಂದ ಕಾಣೋದು. ನೋಡ್ತಿರ್ಬೋದು ಎಷ್ಟು ಚಂದ ಕಾಣಿಸ್ತಿದ್ದಾರೆ ಅಂತ. ನಮ್ ರಾಯರ್ನ ನೋಡಕ್ಕಂತೂ ಎರಡ್ ಕಣ್ಣು ಸಾಲಲ್ಲ. ಇವತ್ ನಾವ್ ಅತ್ತೆ ಮಗನ್ ಬರ್ಡೇ ಇದ್ದಿದ್ರಿಂದ ಅವ್ನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ತುಂಬಾ ದಿನ ಆದ್ಮೇಲೆ ಅವ್ನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ಸೆಲೆಬ್ರೇಟ್ ಮಾಡೇ ಇಲ್ಲ ಇಷ್ಟು ದಿನವರೆಗೂ. ಇವಾಗ ಸ್ವಲ್ಪ ಕ್ಲೋಸ್ ಆಗಿದ್ ಕಾರಣ ಎಲ್ಲ ಜೊತೆ ಸೇರಿ ಬರ್ಡೇ ಮಾಡಿದ್ವಿ. ಮತ್ತೆ ಅವ್ನ್ ಹಾಕೊಂಡಿದ್ ಡ್ರೆಸ್ ಕೂಡ ನಾನು ನನ್ನ ತಂಗಿ ಎಲ್ಲ ಸೇರಿ ಸೆಲೆಕ್ಟ್ ಮಾಡಿದ್ದು. ಆಮೇಲೆ ಎಲ್ರು ಆಂಜನೇಯ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಕೋಲಾರ ಹತ್ರ ಇರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ 2 ಡೇಸ್ ಇಂದ ಪ್ಲಾನ್ ಆಗಿತ್ತು. ಸೊ ಬರ್ಡೇ ದಿನ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ನನ್ನ ತಂಗಿ ಮತ್ತೆ ನಮ್ಮ ಅತ್ತೆ ಮಗಳು ಫುಲ್ ಸಾಂಗ್ ಹಾಡ್ಕೊಂಡು ಜೋಶಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ನೋಡಿ ನೋಡಿ ಹಿಂಗ ಆಡ್ತಾ ಇದ್ರು. ತುಂಬಾ ಜೋಶಲ್ಲಿದ್ರು ಇಬ್ರು. ಅಷ್ಟ್ ಚೆನ್ನಾಗಿ ಆಡ್ಕೊಂತ ಬರ್ತಿದ್ರು. ನನ್ನ ತಂಗಿ ಮತ್ತೆ ನಮ್ಮ ಅತ್ತೆ ಮಗಳು ಜಾಗ ಇಲ್ಲದೆ ತಿರ್ಕಾಣೆ 2 ವೀಲರ್ ಅಲ್ಲಿ ಬರ್ತಾ ಇದ್ರು. ಅಶ್ವಾಗಿದ್ ಕಾರಣ ಉಡುಪಿ ಹೋಟೆಲ್ಗೆ ಹೋಗಿದ್ವಿ. ಯಾರಿಗೆ ಏನೇನ್ ಬೇಕೋ ಎಲ್ಲ ತಗೊಂಡಿದ್ರು. ನನ್ನ ತಂಗಿ ಒಂದ್ ಗಡ್ಬಡ್ ಐಸ್ ಕ್ರೀಮ್ ತಗೊಂಡ್ಲು, ಸೀದಾ ಐಸ್ ಕ್ರೀಮ್. ಆಮೇಲೆ ಟ್ರಾವೆಲ್ ಮಾಡ್ತಾ ಇದ್ದಾಗ ನನ್ನ ತಂಗಿ ಯಾಕೋ ಕೋಪ ಮಾಡ್ಕೊಂಡಿದ್ಲು. ಹಾಗಾಗಿ ವಿಡಿಯೋ ಮಾಡ್ತಿದ್ದೆ, ಅದಕ್ಕೆ ನೋಡಿ ನಾಚ್ಕೊಂತ ಇದ್ಲು. ಮೂತಿ ನೋಡಿ ಹೆಂಗ್ ತಿರ್ಗಿಸ್ತಿದಾಳ ಅಂತ. ಆಮೇಲೆ ನಾನ್ 2 ವೀಲರ್ ಶಿಫ್ಟ್ ಆದೆ. ಅತ್ತೆ ಮಾವ ತಂಗಿ ಮಾಮ ಎಲ್ಲ ಆ ಕಾರಲ್ಲಿ ಬರ್ತಾ ಇದ್ರು. ದೂರದಲ್ಲಿ ಟೆಂಪಲ್ ಕಾಣಿಸ್ತಿತ್ತು. ಅದು ಸೇಮ್ ಆಂಜನೇಯ ಸ್ಟ್ಯಾಚ್ಯೂ ಇರೋ ತರಾನೇ ಕಾಣಿಸ್ತಿತ್ತು. ಅದಕ್ಕೆ ಒಂದ್ ಕ್ಲಿಪ್ ತಗೊಂಡೆ. ನೆಕ್ಸ್ಟ್ ಟೈಮ್ ನಾವು ವಿಸಿಟ್ ಮಾಡೋಣ ಅಂತ. ನಮ್ಮ ಕರ್ನಾಟಕದ ಹೆಮ್ಮೆಯ ಬಾವುಟ ಬೆಟ್ಟದ ಮೇಲೆ ಎಷ್ಟು ಚಂದ ಕಾಣಿಸ್ತಿದೆ. ಬೆಂಗಳೂರಲ್ಲಿ ಈ ತರ ಆಟೋ ರಿಕ್ಷಾ ಕಮ್ಮಿ. ನದಿ ಮೇಲೆ ಕೊಕ್ರೆಗಳು ಸಿಕ್ತಿತ್ತು, ಅದಕ್ಕೆ ಒಂದು ಕ್ಲಿಪ್ ತಗೊಂಡೆ. ತುಂಬಾ ಸುಂದರವಾಗಿ ಕಾಣಿಸ್ತಿತ್ತು. ಕನ್ನಡದಲ್ಲಿ ಕೊಕ್ರೆ ಅಂತೀವಿ, ಇಂಗ್ಲಿಷ್ ತುಂಬಾ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. ನೋಡಿ, ಕುಣಿಗಲ್ ಹತ್ರ ಇರೋ ಪಂಚಮುಖಿ ಆಂಜನೇಯ ಟೆಂಪಲ್ ಹೆಂಗ್ ಕಾಣಿಸ್ತಿದೆ ನೋಡಿ ನಮ್ ಬಾಸ್. ಯಾರ್ಯಾರ್ಗ ಆಂಜನೇಯ ಫೇವ್ರೆಟ್, ಯಾರ್ ಆಂಜನೇಯನ್ ಬಾಸ್ ಅನ್ಕೊಂಡಿದ್ದೀರೋ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ. 2 ಕಣ್ಣು ಸಾಲಲ್ಲ ದೇವ್ರನ್ನ ನೋಡೋದಿಕ್ಕೆ. ಹತ್ರ ಹೋದ್ರೆ ಅಂತೂ ಫುಲ್ ಮೈಲೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಸಕ್ಕತ್ತಾಗಿ ಕಾಣಿಸ್ತಿತ್ತು. ನಾವ್ ಆಲ್ರೆಡಿ ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ನಾನ್ ವಿಸಿಟ್ ಮಾಡ್ತಿರೋದು. ತುಂಬಾ ಟೂರಿಸ್ಟ್ ಪ್ಲೇಸ್ ತರ ಇದೆ. ಸಖತ್ ಇಷ್ಟ ಆಗುವಂತದ್ದು ಮತ್ತೆ ಮೈಂಡ್ ರಿಲ್ಯಾಕ್ಸ್ ಆಗುವಂತದ್ದು ಪ್ಲೇಸು. ಇನ್ನು ಯಾರ್ಯಾರು ಹೋಗಿ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡ್ಕೊಳ್ಳಿ. ನಮ್ಮ ಬೆಂಗಳೂರಲ್ಲಿರೋ ಅಂತ ಜಾಗಗಳನ್ನ ಫೇಮಸ್ ಮಾಡೋಣ. ತುಂಬಾ ಕ್ರಿಯೇಟಿವ್ ಜಾಗಗಳೇ ಇದೆ ಆ ದೇವಸ್ಥಾನದಲ್ಲಿರುವಂತ ಗೋಶಾಲೆ. ಆಮೇಲೆ ಗರ್ಭಗುಡಿ ಎಲ್ಲ ಮಾಡಂಗಿರ್ಲಿಲ್ಲ, ಹಂಗಾಗಿ ಮಾಡಿಲ್ಲ. ಅನ್ನದಾನ ಇತ್ತು, ಅನ್ನ ಸಾರು ಪ್ರಸಾದ. ಯಾವುದೇ ದೇವಸ್ಥಾನದಲ್ಲಾಗ್ಲಿ ಅವ್ರು ಏನೇ ಹಾಕ್ ಮಾಡಿರ್ಲಿ, ಆದ್ರೆ ದೇವಸ್ಥಾನದ ಪ್ರಸಾದ ಮಾತ್ರ ಯಾವಾಗ್ಲೂ ರುಚಿಯಾಗಿ ಇರುತ್ತೆ. ಆ ರುಚಿಗೆ ಬೆಲೆ ಕಟ್ಲಿಕ್ಕೆ ಆಗಲ್ಲ. ಅದೇ ಮನೇಲಿ ಮಾಡಿದ್ರೆ ಅಷ್ಟ್ ಚಂದ ಬರಲ್ಲ. ಅನ್ನ ಸಾರು ಮಾತ್ರ ತೆಳ್ಳಗ್ ಸಾಂಬಾರ್ ಎಷ್ಟ್ ಚಂದ ಕಾಣಿಸ್ತಿತ್ತು. ಆ ಅಂಗಡಿ ಹತ್ರ ಹೋಗೋಣ ಅಂತ ಹೋಗಿದ್ವಿ. ನನ್ನ ತಂಗಿ ನನ್ನ ತಮ್ಮನ ತರ 2 ಕಿತ್ತಾಡ್ತಿದ್ವು, ಅದಕ್ಕೆ ಒಂದ್ ಕ್ಲಿಪ್ ಮಾಡ್ಕೊಂಡೆ. ಆಮೇಲೆ ನಾನು ನಮ್ಮ ಅತ್ತೆ ಮಗಳು ಸ್ವಲ್ಪ ಆಚೆ ಬಂದಿದ್ವಿ, ಮಶ್ರೂಮ್ ತಗೊಬೇಕಿತ್ತಂತ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅನ್ಕೊಂಡು. ಅದ್ರಲ್ಲಿ ಹಂಗೆ ಹಶ್ವಾಗ್ತಿತ್ತು ಅಂತ ಇಬ್ರು ಒಂದೊಂದ್ ಚಿಕನ್ ತಗೊಂಡು ಗ್ಯಾಪ್ ಅಲ್ಲಿ ಫಟಾಫಟ್ ಅಂತ ಬೇಗ ತಿನ್ಕೊಂಡು ಹೋದ್ವಿ. ಈ ವಿಡಿಯೋ ನೋಡಿದ್ಮೇಲೆ ಮತ್ತೆ ಗೊತ್ತಾಗುತ್ತೆ. ಎಲ್ಲ ಬಿಟ್ಟು ಯಾವಾಗ ತಿಂದ್ವಿ ಅಂತ ಕೇಳ್ತಾರೆ. ಎಲ್ಲ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಮತ್ತೆ ನ್ಯೂ ಇಯರ್ಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಂತ ಇದ್ವಿ. ನಾನ್ ಫಸ್ಟ್ ಟೈಮ್ ಈ ಮಿಷನ್ ಯೂಸ್ ಮಾಡ್ತಿದ್ದು, ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ ಮಾಡ್ತಿದ್ದೆ. ಅದಕ್ಕೆ ನಾವ್ ಅತ್ತೆ ಮಗ ಹೇಳ್ತಾ ಇದ್ದ, ಅಕ್ಕ ಸಾಕು ಅಕ್ಕ ಡಮ್ ಅನ್ನತ್ತೆ ಅಂತ. ಆ ಕೊಡೋ ಇದ್ರಲ್ಲಿ ಒಂದ್ ಬಲೂನ್ ಕೂಡ ಬಿಟ್ಬಿಟ್ಟೆ. ಜೊತೆ ಸೇರಿದಾಗ ಎಷ್ಟು ಚಂದ ಸ್ಪೆಷಲ್ ಆಗಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದೀವಿ.
ಫ್ರೈಗೆ ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿನ ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಇಂಗ್ರೀಡಿಯೆಂಟ್ಸ್ ಟೊಮೆಟೊ, ಪುದೀನ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಪಲಾವ್ ಮಿಕ್ಸ್, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬಟಾಣಿ. ಮೇಕಿಂಗ್ ವಿಡಿಯೋ ನೆಕ್ಸ್ಟ್ ಕ್ಲಿಪ್ಪಲ್ಲಿ. ಆಯಿಲ್ ಹಾಕೊಬೇಕು. ಮಿಕ್ಸ್ ಹಾಕಿ ಫ್ರೈಗೆ. ಈರುಳ್ಳಿ, ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆನಿಯನ್ ಫ್ರೈ ಮಾಡ್ಕೊಬೇಕು, ಬ್ರೌನಿಶ್ ಕಲರ್ ಬರಬೇಕು. ಈ ರೀತಿ ಫ್ರೈ ಆದಮೇಲೆ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಮಿಕ್ಸ್ ಹಾಕಬೇಕು ಈರುಳ್ಳಿ ಜೊತೆಗೆ. ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಜೊತೆಲಿ ಎಣ್ಣೆ ಹಾಕ್ಕೊಳ್ಳಿ. ಬೇಕೇ ಬೇಕಂತೇನಿಲ್ಲ, ಸ್ಕಿಪ್ ಐಟಮು. ಹಾಕೊಳ್ಳೋ ಆಗಿದ್ರೆ ಹಾಕ್ಕೊಳ್ಳಿ, ಇಲ್ಲದೆ ಇದ್ರೆ ಪರವಾಗಿಲ್ಲ. ಈ ರೀತಿ ಆನಿಯನ್ ಜೊತೆ ಬಟಾಣಿ ಕೂಡ ಮಿಕ್ಸ್ ಅಪ್ ಹಾಕಬೇಕು. 3 ಟೊಮೆಟೊ ಹಾಕ್ಕೊಳ್ಳಿ. ಮಸಾಲೆ ಕೂಡ ಹಾಕೊಂಡಿರೋದ್ರಿಂದ ಫ್ರೈಗೆ 2 ಟೊಮೆಟೊ ಹಾಕೊಂಡ್ರೆ ಸಾಕು. ಆಮೇಲೆ ಕೊತ್ತಂಬರಿ, ಪುದೀನ, ಕೊತ್ತಂಬರಿ 2 ಹಾಕ್ಕೊಬೋದು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರ್ತೀರ. ಆ ಮಿಶ್ರಣನ ಒಗ್ಗರಣೆಗೆ ಇಷ್ಟೊತ್ತು ಏನು ಫ್ರೈ ಮಾಡ್ಕೊಂಡಿದ್ದೀರ ಬಟಾಣಿ, ಈರುಳ್ಳಿ, ಟೊಮೆಟೊ, ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು. ನೋಡ್ಬೋದು ಯಾವ ರೀತಿ ಮಿಕ್ಸಪ್ ಆಗ್ತಾ ಇದೆ, ಯಾವ ರೀತಿ ಮಿಕ್ಸಪ್ ಆಗಿದೆ ಅಂತ. ಮಿಕ್ಸಪ್ ಆದಮೇಲೆ ಮಶ್ರೂಮ್ ಹಾಕೊಳ್ಳಿ. ಕನ್ನಡದಲ್ಲಿ ಅಣಬೆ ಅಂತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾವ ರೀತಿ ಮಿಕ್ಸಪ್ ಆಗ್ತಾ ಇದೆ ಮಶ್ರೂಮ್ ಮಸಾಲೆ ಜೊತೆಗೆ ಅಂತ. ಚಿಲ್ಲಿ ಪೌಡರ್ ಹಾಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಮಸಾಲೆ ಎಲ್ಲ ಮಶ್ರೂಮ್ ಜೊತೆಗೆ ಮತ್ತು ಗ್ರೇವಿ ಜೊತೆಗೆ ಮಿಕ್ಸಪ್ ಆಗಬೇಕು. ಸ್ವಲ್ಪ ಉಪ್ಪಿಡಬೇಕು, ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀವಿ. ನಾವು ರಾ ಸಾಲ್ಟ್ ಯೂಸ್ ಮಾಡ್ತೀವಿ, ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಹಾಕೋಬೋದು. ಇರ್ಬೋದು ಎಷ್ಟು ಚೆನ್ನಾಗಿ ಮಿಕ್ಸಪ್ ಆಗಿದೆ ಮಸಾಲೆ ಜೊತೆಗೆ ಅಂತ. ಹಾಫ್ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ಹುಳಿ ಇರಲಿ ಅನ್ನೋ ಕಾರಣಕ್ಕೆ. ಆಮೇಲೆ ಸ್ವಲ್ಪ ಮೊಸರು, ಹಾಫ್ ಕಪ್ ಆಫ್ ಮೊಸರು ಹಾಕೊಳ್ಳಿ. ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮೊಸರು, ನಿಂಬೆಹಣ್ಣು ಎಲ್ಲ ಹಿಡಿಯೋ ಗಂಟ, ಮಸಾಲ ಹಿಡಿಬೇಕು, ಹಿಡಿಯೋ ಗಂಟ ಮಿಕ್ಸ್ ಮಾಡ್ಕೊಳ್ಳಿ. 2.5 ಗ್ಲಾಸ್ ರೈಸ್ ಹಾಕೊತಾ ಇದ್ದೀವಿ. ಅದಕ್ಕೆ 5 ಗ್ಲಾಸಸ್ ಆಫ್ ವಾಟರ್ ಹಾಕೋತಾ ಇದ್ದೀವಿ. ನೀರು ಮುಂಚೆನೆ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀವಿ. ಅದರಲ್ಲಿ 5 ಗ್ಲಾಸಸ್ ಆಫ್ ವಾಟರ್ ಹಾಕೊತಾ ಇದ್ದೀವಿ. ನೀವು ರೈಸ್ಗೆ ಯಾವ ಮಿಶ್ರಣದಲ್ಲಿ ನೀರುಗಳನ್ನ ಅಪ್ಲೈ ಮಾಡ್ಕೊತೀರೋ ಆ ಥರ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಕುದಿ ಬರ್ತಾ ಇದೆ. ಕುದಿ ಬಂದ ನಂತರ ಅಕ್ಕಿ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ಫುಲ್ ಚೆನ್ನಾಗಿ ಕುದಿ ಬರಬೇಕದು. ಅದ್ರೊಳಗಡೆ ಕೈ ಆಡಿ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ. ಈ ಥರ ಕುದಿ ಬಂದಮೇಲೆ ರೈಸ್ ಹಾಕ್ಕೊಳ್ಳಿ. ನಿಮ್ಗೆ ಹಾಗೆ ಹೇಳ್ದಂಗೆ ನಾನು 2.5 ಗ್ಲಾಸಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ಗೆ. ರೈಸ್ ಹಾಕಿದ್ಮೇಲೆ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ನೋಡಿ ಈ ರೀತಿ ಬಂದಿದೆ ಮಶ್ರೂಮ್ ಬಿರಿಯಾನಿ. ನೋಡ್ಬೋದು ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ. ಬರ್ಡೇ ಸ್ಪೆಷಲ್. ಆಮೇಲೆ ಅವನ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ವೈಟ್ ಫಾರೆಸ್ಟ್ ತಗೊಂಡಿದ್ವಿ ಫ್ಲೇವರ್ ಕೇಕು.
ಹಾಗೆ ಎಲ್ಲ ಬರ್ಡೇ ಪಾರ್ಟಿ ಮುಗಿಸ್ಕೊಂಡು ಅಲ್ಲೇ ವೇಟ್ ಮಾಡ್ತಾ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.